ನಮಸ್ತೆ ನನ್ನ ಆತ್ಮೀಯರೇ, ಖುಷಿಯಿಂದ ಹೊಸ ಕಲಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಆಗಿರುವಂತಹ ಒಂದು ಹಪ್ಪಳದ ಜೊತೆಗೆ ಬಂದಿದ್ದೇನೆ. ನೋಡಿ, ಬೇಸಿಗೆ ಟೈಮಲ್ಲಿ ಎಲ್ಲರೂ ಕೂಡ ಹಪ್ಪಳ, ಸಂಡಿಗೆ ಎಲ್ಲನೂ ಕೂಡ ಮಾಡ್ತಾರೆ. ಆದರೆ ಖಂಡಿತವಾಗಲೂ ಅತಿ ಸುಲಭವಾಗಿ ಮತ್ತು ಬೇಗನೆ ಮಾಡ್ಕೊಳ್ಳುವಂಥ ಸಾಬುದಾನಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ. ನಾನು ಸಾಬುದಾನಿ ಹಪ್ಪಳ ಮಾಡ್ಕೊಳ್ಳೋಕ್ಕೆ 2 ಕಪ್ಪಷ್ಟು ಸಾಬುದಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಜಾಸ್ತಿ ಪ್ರಮಾಣದಷ್ಟು ಮಾಡ್ತೀರಾ ಅಂತಂದರೆ ಇನ್ನೂ ಜಾಸ್ತಿ ಸಾಬುದಾನಿಯನ್ನು ಹಾಕ್ಕೊಳ್ಳಿ. ಇದಕ್ಕೆ ನೀರನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಸಾಬುದಾನಿ ಹಪ್ಪಳ ಮಾಡ್ಕೊಳ್ಳೋಕ್ಕೆ ಜಾಸ್ತಿ ಸಮಯ ಏನೂ ಬೇಕಾಗೋದಿಲ್ಲ, ಬೇಗನೆ ಆಗಿಬಿಡುತ್ತೆ. ಸಾಬುದಾನಿ ಒಂದು ಸ್ವಲ್ಪ ನೆಂದರೆ ಸಾಕು, ಆರಾಮಾಗಿ ನಾವು ಹಪ್ಪಳನ ಮಾಡ್ಕೊಳ್ಬಹುದು. ನೋಡಿ, ನಾನು ನೀರನ್ನು ಹಾಕ್ಕೊಂಡು ಒಂದ್ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಆ ನಂತರ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ತಿದ್ದೀನಿ. ಇವಾಗ ನೀರು ತೆಗೆದಿದ್ದೇನೆ ಮತ್ತು ಸಾಬುದಾನಿ ಮುಳುಗುವವರೆಗೆ ಮಾತ್ರ ನೀರನ್ನು ಹಾಕ್ಕೊಂಡು ನೆನೆಸ್ಕೊಳ್ಳೋಕ್ಕೆ ಇಟ್ಕೊಳ್ತಿದ್ದೀನಿ. ಮತ್ತು ಜಾಸ್ತಿ ಪ್ರಮಾಣದಷ್ಟು ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ, ಸಾಬುದಾನಿ ಮುಳುಗಿದ್ರೆ ಸಾಕು. ಆವಾಗ ಉದುರಾಗಿ ಸಾಬುದಾನಿ ಹಪ್ಪಳ ಮಾಡ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಜಾಸ್ತಿ ನೀರು ಹಾಕ್ಕೊಂಡ್ರಿ ಅಂತಂದ್ರೆ ಗಂಟಾಗಿ ಆಗಿಬಿಡುತ್ತೆ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ನೋಡಿ, ಇವಾಗ ಯಾವ ರೀತಿಯಾಗಿ ಸಾಬುದಾನಿ ನೆಂದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಉದುರಾಗಿ ಸೂಪರಾಗಿ ಸಾಬುದಾನಿ ರೆಡಿಯಾಗಿದೆ. ಈ ಸಾಬುದಾನಿಯನ್ನು ನಾನು ಒಂದು 2 ಗಂಟೆಯವರೆಗೆ ನೆನೆಸ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೆ. 2 ಗಂಟೆಯಷ್ಟರಲ್ಲೇ ತುಂಬ ಚೆನ್ನಾಗಿ ಸಾಬುದಾನಿ ನೆಂದಿತ್ತು. ನೋಡಿ, ನೀವು ಈ ಹಂತದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಇಲ್ಲ ಅಂತಂದರೆ ನಿಮಗೆ ಉಪ್ಪು ಬೇಡ ಅಂತಂದರೆ ಸೇಂದ್ರದಾನಿ ಉಪ್ಪೇನಿರುತ್ತಲ್ವ ಅದನ್ನು ಕೂಡ ಹಾಕ್ಕೊಳ್ಬಹುದು. ಉಪವಾಸ ಟೈಮಲ್ಲಿ ತಿನ್ನೋದಕ್ಕೆ ಯೂಸ್ ಆಗುತ್ತೆ ಸೇಂದ್ರದಾನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ. ನೋಡಿ, ಸಾಬುದಾನಿ ಅಂತೂ ನೆನೆಸ್ಕೊಂಡಿದ್ದಾಯಿತು. ಇವಾಗ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಒಂದು ಇಡ್ಲಿ ಪಾತ್ರೆಯನ್ನು ತೆಗೆದುಕೊಂಡಿದ್ದೀನಿ. ಇಡ್ಲಿ ಪಾತ್ರೆಗೆ 1 ಚಮಚ ಆಗೋಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ನೀರು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಂಡು ಬಿಡಬೇಕಾಗತ್ತೆ. ನೀರು ಕುದಿಸ್ಕೊಂಡು ಇಟ್ಕೊಂಡ್ರಿ ಅಂತಂದರೆ ಹಪ್ಪಳ ಬೇಗನೆ ಆಗಿಬಿಡುತ್ತೆ. ಹಾಗೆ ನೀರು ಕುದಿಯುವಷ್ಟರಲ್ಲೇ ನಾವು ಇಡ್ಲಿ ಪಾತ್ರೆಗೆ ಸಾಬುದಾನಿಯನ್ನು ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಇಡ್ಲಿ ಪಾತ್ರೆಗೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಾಕ್ಕೊಂಡು ಸವರ್ಕೊಳ್ಳಿ. ಆ ನಂತರ ಸಾಬುದಾನಿ ಹಾಕಿದ್ರಿ ಅಂತಂದರೆ ಒಂದು ಸ್ವಲ್ಪನೂ ಕೂಡ ಇಡ್ಲಿ ಪಾತ್ರೆಗೆ ಸಾಬುದಾನಿ ಅಂಟ್ಕೊಳ್ಳೋದಿಲ್ಲ, ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪದಷ್ಟು ನೀವು ಎಣ್ಣೆನ ಹಾಕ್ಕೊಂಡು ಸವರ್ಕೊಳ್ಬೇಕಾಗುತ್ತೆ. ನೋಡಿ, ನೀವು ಸಾಬುದಾನಿ ಹಪ್ಪಳ ಬೆಳ್ಳಗೆ ಮಾಡ್ಕೊಳ್ತೀರಾ ಅಂತಂದರೆ ಹೀಗೆ ಬಿಟ್ಕೊಳ್ಳಿ. ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ಕೊಳ್ತೀರಾ ಅಂತಂದರೆ ಯಾವುದಾದ್ರೂ ಕಲರನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೋದು. ಫುಡ್ ಕಲರ್, ಕೇಸರಿ ಕಲರು, ಹಸಿರು ಕಲರು, ಈ ರೀತಿಯಾಗಿ ಕಲರ್ ಆಗಿನೂ ಕೂಡ ನೀವು ಮಾಡ್ಕೊಳ್ಬೋದು. ನೋಡಿ, ನಾನು 3 ಇಡ್ಲಿ ಪಾತ್ರೆ ಮಣೆ ಇತ್ತು, ಅದಕ್ಕೆ ಎಣ್ಣೆನ ಸವರ್ಕೊಂಡಿದ್ದೀನಿ. ಇವಾಗ ಒಂದು ಸ್ವಲ್ಪದಷ್ಟು ನಾನು ಸಾಬುದಾನಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಹಾಕ್ಕೊಂಡು ಸ್ವಲ್ಪ ಅಗಲವಾಗಿ ಮಾಡ್ಕೊಳ್ಳಿ. ಅಂದರೆ ಇಡ್ಲಿ ಮಣೆ ಎಷ್ಟಿರುತ್ತಲ್ವ ಅಷ್ಟು ಅಗಲವಾಗಿ ಮಾಡ್ಕೊಂಡ್ರಿ ಅಂತಂದರೆ ರೌಂಡಾಗಿ ಸಾಬುದಾನಿ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಬೇಸಿಗೆಯಲ್ಲಿ ನೀವು ಯಾವುದಾದ್ರೂ ಹಪ್ಪಳ ಮಾಡ್ಕೊಳ್ತೀರಾ ಅಂತಂದರೆ ಬಿಸಿಲಿರುತ್ತಲ್ವ, ಬೇಗನೆ ಒಣಗುತ್ತೆ. ಅದಕ್ಕೋಸ್ಕರ ಎಲ್ಲರೂ ಕೂಡ ಬೇಸಿಗೆಯಲ್ಲಿ ಹಪ್ಪಳ, ಸಂಡಿಗೆ ಎಲ್ಲರೂ ಕೂಡ ಮಾಡ್ತಾರೆ. ಆದರೆ ಖಂಡಿತವಾಗ್ಲೂ ನೀವು ಸಾಬುದಾನಿ ಹಪ್ಪಳನ ಟ್ರೈ ಮಾಡಲೇಬೇಕು, ಮತ್ತು ಬೇಗನೆ ಆಗಿಬಿಡುತ್ತೆ. ಇದು ಹಬ್ಬ ಹರಿದಿನಗಳಲ್ಲದೇನೂ ಕೂಡ ನೀವು ಉಪವಾಸ ಟೈಮಲ್ಲಿನೂ ಕೂಡ ನೀವು ಕರ್ಕೊಂಡು ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಮತ್ತು ಕರೆದ ನಂತರನೂ ಕೂಡ ತುಂಬ ಸಾಫ್ಟಾಗಿ ಬಾಯಲ್ಲಿಟ್ಟರೆ ಕೂಡ ಕರಗುತ್ತೆ, ಅಷ್ಟೊಂದು ಚೆನ್ನಾಗಿರುತ್ತೆ ಈ ಸಾಬುದಾನಿ ಹಪ್ಪಳ. ನೋಡಿ, ನಾನು 3 ತಟ್ಟೆಗೆ ನಾನು ಸಾಬುದಾನಿಯನ್ನು ಹರಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ನನ್ನ ಚಾನಲಲ್ಲಿ ಇನ್ನೂ ಹಲವಾರು ವಿಡಿಯೋಗಳನ್ನು ನಾನು ಅಂದರೆ ಹಪ್ಪಳ ಮತ್ತು ಸಂಡಿಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದರೂ ನೋಡಬೇಕಂತ ಅನಿಸಿದ್ರೆ ಖುಷಿಯಿಂದ ಹೊಸ ಕಲಿಕೆಗೆ ಚಾನಲ್ಗೆ ಹೋಗಿ ನೀವು ನೋಡ್ಕೊಳ್ಬಹುದು. ತುಂಬ ಚೆನ್ನಾಗಿರುವಂತಹ ಹಪ್ಪಳ ಸಂಡಿಗೆನ ವಿಡಿಯೋನ ಹಾಕಿದ್ದೇನೆ. ನೋಡಿ, ಇವಾಗ ನಾನು 3 ತಟ್ಟೆಗಾಗುವಷ್ಟು ಹಪ್ಪಳನ ಹಾಕ್ಕೊಂಡಿದ್ದೀನಿ. ಅಂದರೆ ನಮ್ಮ ಇಡ್ಲಿ ಮಣೆ 3 ತಟ್ಟೆ ಮಾತ್ರ ಇತ್ತು, ಜಾಸ್ತಿ ತಟ್ಟೆ ಇತ್ತು ಅಂತಂದರೆ ಇನ್ನೂ ಜಾಸ್ತಿನೇ ಆಗಿಬಿಡುತ್ತೆ ಹಪ್ಪಳ. ನೋಡಿ, ಈ ಕಡೆ ನಾವು ಸಾಬುದಾನಿ ಹಾಕುವಷ್ಟರಲ್ಲಿ ನೀರು ಕೂಡ ತುಂಬ ಚೆನ್ನಾಗಿ ಕುದೀತಾ ಇತ್ತು. ಇವಾಗ ಒಂದೊಂದಾಗಿ ತಟ್ಟೆನ ಇಟ್ಕೊಂಡು ಬಿಡೋಣ. ನೋಡಿ, ಒಂದೊಂದಾಗಿ ತಟ್ಟೆನ ಇಟ್ಕೊಂಡು ಮೇಲ್ಗಡೆ ಮುಚ್ಚಳವನ್ನು ಮುಚ್ಚಿ ಒಂದು 2-3 ಸೆಕೆಂಡ್ವಷ್ಟು ನಾವು ಕುದಿಸ್ಕೊಳ್ಬೇಕಾಗತ್ತೆ. ಅಂದರೆ ಜಾಸ್ತಿ ಏನು ಕುದಿಸ್ಕೊಳ್ಳೋಕ್ಕೆ ಟೈಮ್ ಹಿಡಿಯೋದಿಲ್ಲ, ಬೇಗನೆ ಆಗಿಬಿಡುತ್ತೆ ಹಪ್ಪಳ. ನಾವು ಬಿಸಿ ಮಾಡ್ಕೊಂಡಿರುವಂಥ ನೀರಿಗೆ ಹಪ್ಪಳ ಏನೋ ಕುದಿಸ್ಕೊಳ್ಳೋಕೆ ಇಟ್ಕೊಂಡಿರ್ತೀವಲ್ಲ, ಬೇಗನೆ ಆಗಿಬಿಡುತ್ತೆ, ಜಾಸ್ತಿ ಸಮಯ ಏನೋ ಆಗೋದಿಲ್ಲ. ನೋಡಿ, ನಾನು ಮೊದಲಿಗೆ ಹಾಗೇ ಮಾಡ್ಕೊಂಡಿದ್ದೆ. ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ನೀವು ಉಪ್ಪಿನ ಬದಲಾಗಿ ಸೇಂದ್ರದಾನಿ ಉಪ್ಪೇನಿರುತ್ತಲ್ವ ಅದನ್ನೂ ಕೂಡ ಹಾಕ್ಕೊಳ್ಬಹುದು. ಅಂದರೆ ಉಪವಾಸ ಟೈಮಿಗೆ ತಿನ್ನುವಾಗ ತುಂಬಾ ಹೆಲ್ಪ್ ಆಗುತ್ತೆ. ನಾನು ಮೊದಲಿಗೆ ಹಾಗೆ ಮಾಡ್ಕೊಂಡಿದ್ದೆ, ಯಾಕಂತಂದರೆ ಕೆಲವೊಬ್ಬರು ಉಪವಾಸ ಟೈಮಲ್ಲಿ ಉಪ್ಪು ತಿನ್ನೋದಿಲ್ಲ, ಅದಕ್ಕೋಸ್ಕರ ಹಾಗೆ ಒಂದು ಇಡ್ಲಿ ತಟ್ಟೆಯಷ್ಟು ಪೂರ್ತಿಯಾಗಿ ನಾನು ಹಾಗೆ ಮಾಡ್ಕೊಂಡಿದ್ದೀನಿ. ಆ ನಂತರ ಉಪ್ಪನ್ನು ಹಾಕ್ಕೊಂಡಿದ್ದೆ ಅಷ್ಟೇ. ನಿಮಗೆ ಮೊದಲಿಗೆ ಬೇಕಂತಂದರೆ ಮೊದಲಿಗೆ ನೀವು ಉಪ್ಪನ್ನು ಹಾಕ್ಕೊಳ್ಬಹುದು. ನೋಡಿ, ಇವಾಗ ತುಂಬ ಚೆನ್ನಾಗಿ ಹಪ್ಪಳ ಕುದ್ದಿದೆ. ನೋಡಿ, ಇವಾಗ ಒಂದೊಂದಾಗಿ ತಟ್ಟೆಯನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ.
ಒಂದೊಂದಾಗಿ ತಟ್ಟೆಯನ್ನು ತೆಗೆದಿಟ್ಕೊಂಡು ಒಂದು ಚಮಚೆ ಏನಿರುತ್ತಲ್ವ ಅದರಿಂದ ನೀವು ಹಪ್ಪಳನ ಬಿಡಿಸ್ಕೊಳ್ಬಹುದು. ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ಳೋದಿಲ್ಲ. ಬೇಗನೆ ನಾವು ಯಾವ ರೀತಿಯಾಗಿ ಸಾಬುದಾನಿ ಹರಡ್ಕೊಂಡಿರ್ತೀವಲ್ಲ ಅದೇ ರೀತಿಯಾಗಿ ಬಂದಿರುತ್ತೆ. ಹಪ್ಪಳನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಮೊದಲಿಗೆ ಒಂದು ಸ್ವಲ್ಪದಷ್ಟು ಎಣ್ಣೆನ ಹಚ್ಕೊಂಡಿದ್ದೀವಲ್ವ, ಅದಕ್ಕೋಸ್ಕರ ಬಿಡಿಸ್ಕೊಳ್ಳುವಾಗ ಒಂದು ಸ್ವಲ್ಪನೂ ಕೂಡ ಕಷ್ಟ ಆಗೋದಿಲ್ಲ. ಆರಾಮಾಗಿ ನಾವು ಬಿಡಿಸ್ಕೊಳ್ಬಹುದು. ನೋಡಿ, ಈ ರೀತಿಯಾಗಿ ಬಿಡಿಸ್ಕೊಂಡು ಬಿಟ್ರಿ ಅಂತಂದರೆ ಮುಗೀತು. ಸೂಪರ್ ಆಗಿರುವಂತಹ ಸಾಬುದಾನಿ ಹಪ್ಪಳ ರೆಡಿಯಾಗಿಬಿಡುತ್ತೆ. ನೋಡಿ, ನಾನು 3 ಇಡ್ಲಿ ತಟ್ಟೆಯಷ್ಟು ಹಾಕ್ಕೊಂಡಿದ್ದೆ. ಅವು ಎಲ್ಲನೂ ಕೂಡ ಚೆನ್ನಾಗಿ ಬಿಡಿಸ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈ ಸಾಬುದಾನಿ ಹಪ್ಪಳ ಮಾಡೋದು ತುಂಬಾ ಸುಲಭ ಮತ್ತು ಬೇಗನೆ ಆಗಿಬಿಡುತ್ತೆ. ಖಂಡಿತವಾಗ್ಲೂ ನೀವು ಸಾಬುದಾನಿ ಹಪ್ಪಳನ ಟ್ರೈ ಮಾಡಲೇಬೇಕು. ಅಷ್ಟೊಂದು ಚೆನ್ನಾಗಿರುತ್ತೆ. ತಿನ್ನುವಾಗಲೂ ಕೂಡ ಸೂಪರ್ ಆಗಿರುತ್ತೆ. ಮಾಡುವಾಗಲೂ ಕೂಡ ನಮಗೆ ಟೈಮು ಕೂಡ ಜಾಸ್ತಿ ಬೇಕಾಗೋದಿಲ್ಲ. ಆರಾಮಾಗಿ ಬೇಗನೆ ಮಾಡ್ಕೊಳ್ಬೋದು. ನಾನು ಪೂರ್ತಿಯಾಗಿ ಹಪ್ಪಳನ ತೆಗೆದಿದ್ದೇನೆ. ಆನಂತರ ಅದೇ ಇಡ್ಲಿ ತಟ್ಟೆಗೆ ಮತ್ತೆ ಸ್ವಲ್ಪದಷ್ಟು ಎಣ್ಣೆನ ಸವರ್ಕೊಂಡು ಸ್ವಲ್ಪ ಸಾಬುದಾನಿ ಹಾಕ್ಕೊಂಡು ಎಷ್ಟು ತಟ್ಟೆ ಅಗಲ ಇರುತ್ತಲ್ವ ಅಷ್ಟು ಅಗಲವಾಗಿ ಮಾಡಿಕೊಂಡು, ಅಂದರೆ ರೌಂಡಾಗಿ ಮಾಡಿಕೊಂಡು ಮತ್ತೆ ಇಡ್ಲಿ ಬೌಲ್ಗೆ ಇಟ್ಕೊಂಡು ಕುದಿಸ್ಕೊಳ್ತಿದ್ದೀನಿ. ನೋಡಿ, ಇವಾಗ ಎಣ್ಣೆಯನ್ನು ಸವರ್ಕೊಂಡು ನಂತರ ಸಾಬುದಾನಿಯನ್ನು ಹಾಕ್ಕೊಂಡ್ಬಿಡಿ. ಅಂದರೆ ಸ್ವಲ್ಪದಷ್ಟು ಸಾಬುದಾನಿ ಹಾಕ್ಕೊಳ್ಳಿ. ಪೂರ್ತಿಯಾಗಿ ತುಂಬ್ಕೊಳ್ಳೋಕೆ ಹೋಗಬೇಡಿ, ಅಷ್ಟೊಂದು ಚೆನ್ನಾಗಾಗೋದಿಲ್ಲ. ಸ್ವಲ್ಪ ಅಗಲವಾಗಿ ತೆಳುವಾಗಿರಲಿ, ಆವಾಗ ಮಾತ್ರ ಹಪ್ಪಳ ತುಂಬ ಚೆನ್ನಾಗಿ ಬರುತ್ತೆ. ನಾನು ಪೂರ್ತಿ ಇಡ್ಲಿ ತಟ್ಟೆಗೆ ಸಾಬುದಾನಿ ಹಾಕ್ಕೊಂಡಿದ್ದಾಯಿತು. ಇವಾಗ ಒಂದೊಂದಾಗಿ ಇಟ್ಕೊಳ್ತಾ ಇದ್ದೀನಿ ಇಡ್ಲಿ ಮನೆಗೆ. ನೋಡಿ, ನಾನು ಸಾಬುದಾನಿಯನ್ನು ಇಡ್ಲಿ ತಟ್ಟೆಗೆ ಹಾಕ್ಕೊಂಡು ಕುದಿಸ್ಕೊಳ್ಳೋಕ್ಕೆ ಇಟ್ಕೊಳ್ತಿದ್ದೀನಿ. ಇದನ್ನು ಕೂಡ ಒಂದು 2-3 ಸೆಕೆಂಡ್ ಅಲ್ಲಿನೇ ಕುದ್ಬಿಡುತ್ತೆ. ತುಂಬ ಚೆನ್ನಾಗಿ ರೆಡಿಯಾಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಹಪ್ಪಳ ಕುದ್ದಿದೆ ಅಂತ ನಿಮಗೆ ಕಾಣಿಸ್ತಾ ಇರ್ಬೋದು. ಮೊದಲಿಗೆ ವೈಟ್ ಆಗಿರುತ್ತೆ, ಆನಂತರ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಟ್ಟಿರುತ್ತೆ. ನಿಮಗೆ ಗೊತ್ತಾಗ್ಬಿಡುತ್ತೆ ಕುದ್ದಿದೆ ಇಲ್ವಾ ಅಂತ. ಒಂದು 2-3 ಸೆಕೆಂಡಲ್ಲಿನೇ ಕೂಡ ಕುದ್ದಿರುತ್ತೆ. ಇದನ್ನು ಕೂಡ ನಾನು ಬಿಡಿಸ್ಕೊಂಡು ಅದೇ ಪ್ಲಾಸ್ಟಿಕ್ ಸೀಟ್ ಮೇಲ್ಗಡೆ ಹಾಕ್ಕೊಳ್ತಿದ್ದೀನಿ. ನೋಡಿ, ಬಿಡಿಸ್ಕೊಳ್ಳುವಾಗ ಒಂದು ಸ್ವಲ್ಪನೂ ಕೂಡ ಅಂಟ್ಕೊಳ್ತಾ ಇಲ್ಲ. ಬೇಗನೆ ನಾವು ಹಾಕ್ಕೊಳ್ಬಹುದು. ಈ ಬೇಸಿಗೆಯಲ್ಲಿ ಒಂದು ಹಪ್ಪಳ ಸೀಸನ್ ಅಂತ ಹೇಳಿದ್ರೆ ತಪ್ಪಾಗಲಾರದು. ಪ್ರತಿಯೊಬ್ಬರ ಮನೆಯಲ್ಲಿ ಪ್ರತಿಯೊಬ್ಬರು ಕೂಡ ಹಪ್ಪಳ ಸಂಡಿಗೆ ಮಾಡೇ ಮಾಡ್ತೀರಾ. ನೋಡಿ, ನಾನು ಪೂರ್ತಿಯಾಗಿ ಹಪ್ಪಳನ ಹಾಕ್ಕೊಂಡಿದ್ದಾಯಿತು. ನಾನು 2 ಕಪ್ ಆಗೋಷ್ಟು ಮಾತ್ರ ಸಾಬುದಾನಿಯನ್ನು ನೆನೆಸಿಟ್ಕೊಂಡಿದ್ದೆ. ಎಷ್ಟೊಂದು ಹಪ್ಪಳಗಳು ರೆಡಿಯಾಗಿದೆ ಅಂತ. ಇದನ್ನು ನಾನು 1 ದಿವಸಗಳವರೆಗೆ ಚೆನ್ನಾಗಿ ಬಿಸಿಲಿಗೆ ಒಣಗಿ ಹಾಕ್ಕೊಳ್ತಿದ್ದೀನಿ. ಅಂದರೆ ವರ್ಷ ಪೂರ್ತಿ ಇಟ್ಕೊಳ್ತೀವಲ್ವ, ಸ್ವಲ್ಪನೂ ಕೂಡ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಚೆನ್ನಾಗಿ ಬಿಸಿಲಿಗೆ ಒಣಗಿಸ್ಕೊಳ್ಬೇಕಾಗತ್ತೆ. ಒಂದು ದಿನದಲ್ಲಿ ನೀವು ಒಣಗಿಲ್ಲ ಅಂತಂದರೆ ಮರುದಿನವೂ ಕೂಡ ನೀವು ಒಣಗಿಸ್ಕೊಳ್ಳೋಕ್ಕೆ ಇಟ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಚೆನ್ನಾಗಿ ಒಣಗಿದೆ. ನಾನು ಒಂದು ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಯಾವ ರೀತಿಯಾಗಿ ಮಾಡಿದ್ದೆ ಅದೇ ರೀತಿಯಾಗಿ ಬಂದಿದೆ ಹಪ್ಪಳ. ಒಂದು ಸ್ವಲ್ಪನೂ ಕೂಡ ಮುರಿದಿಲ್ಲ, ಒಂದು ಸ್ವಲ್ಪನೂ ಕೂಡ ಹಾಳಾಗಿಲ್ಲ. ಅಷ್ಟು ಚೆನ್ನಾಗಿ ಈ ಸಾಬುದಾನಿ ಹಪ್ಪಳ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಇವಾಗ ನಾವು ಸಾಬುದಾನಿ ಹಪ್ಪಳ ಅಂತೂ ಮಾಡಿಟ್ಕೊಂಡಿದ್ದಾಯಿತು. ಕರೆದ ನಂತರ ಯಾವ ರೀತಿಯಾಗಿ ಬರುತ್ತೆ ಅನ್ನೋದನ್ನು ನೋಡ್ಕೊಳ್ಳೋಣ ಬನ್ನಿ. ನಾನು ಮೊದಲಿಗೆ ಎಣ್ಣೆನ ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದ ನಂತರ ಒಂದೊಂದಾಗಿ ಹಪ್ಪಳನ ಕರ್ಕೊಳ್ಬಹುದು. ತುಂಬಾ ಚೆನ್ನಾಗಿ ಬರುತ್ತೆ. ಅಗಲವಾಗಿಯೂ ಕೂಡ ಇರುತ್ತೆ. ತಿಂದ್ರಿ ಅಂತಂದರೆ ಬಾಯಲ್ಲಿ ಕರ್ಗೋಗ್ಬಿಡುತ್ತೆ. ಅಷ್ಟೊಂದು ಚೆನ್ನಾಗಿರುತ್ತೆ ಈ ಸಾಬುದಾನಿ ಹಪ್ಪಳ. ನೋಡಿ, ಸೂಪರ್ ಆಗಿರುವಂತಹ ಮತ್ತು ಸುಲಭವಾದ ವಿಧಾನದಲ್ಲಿ ಸಾಬುದಾನಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬೋದು ಅನ್ನೋದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಸಾಬುದಾನಿ ಹಪ್ಪಳ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ನೀವು ನಿಮ್ಮ ಮನೆಯಲ್ಲಿ ಒಂದು ಸರನಾದರೂ ಈ ಸಾಬುದಾನಿ ಹಪ್ಪಳನ ಟ್ರೈ ಮಾಡಿದ್ದೆ ಆದರೆ ಹೇಗೆ ಬಂದಿದೆ ಅನ್ನೋದನ್ನು ತಪ್ಪದೆ ನನಗೆ ಕಮೆಂಟ್ ಮೂಲಕವಾಗಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಸೂಪರ್ ಆಗಿರುವಂತಹ ಸಾಬುದಾನಿ ಹಪ್ಪಳನ ಯಾವ ರೀತಿಯಾಗಿ ಮಾಡ್ಕೊಳ್ಬಹುದು ಅನ್ನೋದನ್ನು ನೋಡ್ಕೊಂಡ್ರಲ್ವ. ಹೀಗೆ ಮುಂದಿನ ಹೊಸ ವಿಡಿಯೋಗೆ ಬರ್ತಾ ಇರ್ತೀನಿ. ಟೇಕ್ ಕೇರ್, ಬಾಯ್. ಖುಷಿಯಾಗಿರಿ, ಸದಾ ಹೊಸದನ್ನೇ ಯೋಚಿಸ್ತಾ ಇರಿ. ಥ್ಯಾಂಕ್ ಯು.